easy loan for used cars. Contact 8197222809. ರಾಬರ್ಟ್ಸನ್ ಪೇಟೆ ಉರಿಗಾಂ ಮುಖ್ಯ ರಸ್ತೆಯ ಬದಿಯಲ್ಲಿ ದೊಡ್ಡ ಹೊಂಡ ನಿರ್ಮಾಣವಾಗಿದ್ದು, ಅದನ್ನು ಮುಚ್ಚಲು ಲೋಕೋಪಯೋಗಿ ಇಲಾಖೆ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರು ಹಾಗೂ ವಾಹನ ಸವಾರರಿಗೆ ಅಪಾಯ ತಂದೊಡ್ಡಿದೆ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಜನಸಾಮಾನ್ಯರು, ಅಧಿಕಾರಿಗಳು ಕೂಡ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದು, ಈ ಹೊಂಡ ಯಾರ ಕಣ್ಣಿಗೂ ಬಿದ್ದಿಲ್ಲವೇ ಎಂಬ ಪ್ರಶ್ನೆ ಕಾಡುತ್ತಿದೆ. ಇತ್ತೀಚೆಗಷ್ಟೇ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಯಿತು. ಊರಿಗಂನ ಜ್ವಾಲಾ ಪೆಟ್ರೋಲ್ ಬಳಿಯಿಂದ ರಾಬರ್ಟ್ಸನ್ ಪಟ್ಟಣದ ಸೂರಜ್ ಮಾಲ್ ರಸ್ತೆಯವರೆಗೆ ರಸ್ತೆಯನ್ನು ನಿರ್ಮಿಸಲಾಗಿದೆ. ಈ ರಸ್ತೆ ನಿರ್ಮಾಣದ ವೇಳೆ ಸಣ್ಣ ಹೊಂಡ ಬಿದ್ದಿದೆ. ಕೆಜಿಎಫ್, ರಾಬರ್ಟ್ಸನ್ ಟೌನ್ ಮತ್ತು ಊರಿಗಂ ನಡುವಿನ ಮುಖ್ಯ ರಸ್ತೆಯ ಅಂಚಿನಲ್ಲಿರುವ ಈ ಹೊಂಡ ಯಾವಾಗ ಹೊಂದಿಕೊಳ್ಳುತ್ತದೆ ಅಥವಾ ಮುಚ್ಚುತ್ತದೆ? ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಗೋಜಿಗೆ ಹೋಗಿಲ್ಲ. ಜತೆಗೆ ಕಳೆದ ವಾರ ರಸ್ತೆಗೆ ಮರು ಡಾಂಬರೀಕರಣ ಮಾಡಲಾಗಿದೆ. ಆಗಲೂ ಗುಂಡಿ ಮುಚ್ಚುವ ಗೋಜಿಗೆ ಹೋಗಿಲ್ಲ ಎಂಬುದು ಸಾರ್ವಜನಿಕರ ದೂರು. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಹಳ್ಳದ ಪ್ರಮಾಣ ಹೆಚ್ಚಾಗಿದೆ. ದಾರಿಯಲ್ಲಿ ಯಾರೋ ಹಾಳಾದ ಬ್ಯಾರಿಕೇಡ್ ಒಂದನ್ನು ಹತ್ತಿರ ತಂದು ಹಳ್ಳದ ಮೇಲೆ ಇಟ್ಟರು. ಕತ್ತಲಲ್ಲಿ ಅಕಸ್ಮಾತ್ ಯಾರಾದರೂ ರಸ್ತೆ ಬದಿಗೆ ಬಂದರೆ ಹಳ್ಳಕ್ಕೆ ಬೀಳುತ್ತಾರೆ. ಮಳೆಗಾಲದಲ್ಲಿ ಭವಿಷ್ಯದ ಪ್ರಮಾಣದಲ್ಲಿ ನೀರು ಹಳ್ಳಕ್ಕೆ ಹರಿಯುತ್ತದೆ. ನಂತರ ಪಿಟ್ ಹೆಚ್ಚು ಅಪಾಯಕಾರಿಯಾಗುತ್ತದೆ. ರಸ್ತೆ ಪುರಸಭೆ ವ್ಯಾಪ್ತಿಗೆ ಬರುವುದಿಲ್ಲ. ಈ ಹೊಂಡ ಮುಚ್ಚುವಂತೆ ನಗರಸಭೆಯವರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಹಲವು ಬಾರಿ ತಿಳಿಸಿದ್ದರು. ನಗರಸಭೆ ಅಧಿಕಾರಿಗಳ ಪ್ರಕಾರ ಪತ್ರವನ್ನು ಬರೆಯಲಾಗಿದೆ. ಇತ್ತೀಚೆಗೆ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಡೆಸಿದ ಊರಿಗಂ ಪೊಲೀಸರಿಗೆ ಪುರಸಭೆ ವ್ಯಾಪ್ತಿಗೆ ಬರುತ್ತಿದ್ದರೆ ಇಷ್ಟೊತ್ತಿಗೆ ದುರಸ್ತಿಯಾಗುತ್ತಿತ್ತು. ದುರಸ್ತಿ ಮಾಡುವಂತೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ. ರಸ್ತೆಯಲ್ಲಿ ಅಪಾಯಕಾರಿ ಹೊಂಡ ಇರುವುದು ಗಮನಕ್ಕೆ ಬಂದಿಲ್ಲ. ಹೊಂಡದ ಬ್ಯಾರಿಕೇಡ್ ವಾಹನ ಸವಾರರಿಗೆ ದಾರಿ ತೋರುತ್ತಿಲ್ಲ ಎಂಬುದು ವಾಹನ ಸವಾರರ ಮಾತು. ಕೆಜಿಎಫ್ ತಾಲೂಕು 7 ಉಪವಿಭಾಗವಾಗುವ ಮುನ್ನ ಟಾರ್ ಕಾಮಗಾರಿ ನಡೆದಿದೆ. ಅಂದಿನ ಅಧಿಕಾರಿಗಳು ಅದನ್ನು ಕಿತ್ತು ಹಾಕಬೇಕಿತ್ತು. ಇದನ್ನು ಸಾರ್ವಜನಿಕವಾಗಿ ಸರಿಪಡಿಸಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. % discount on PUC and SLC guides only. Frisk time in KGF. Different variety of live colorful birds. Zoo park and amusement park with huge gained wheels, kids playing zone and many more with huge food court at KGF Malayali ground. Visit once with family and friends.